ವೆಲ್ಕಮ್ ಟು ಅಂಕು ಡೊಂಕು ಡೈಲಿ ವ್ಲಾಗ್ಸ್. ಇದನ್ನ ನೀವ್ ಬೇರೆ ಎಲ್ಲೂ ನೋಡಿರಕ್ ಸಾಧ್ಯನೇ ಇಲ್ಲ. ನೀವು ಟೆನ್ನಿಸ್ ಕೋರ್ಟ್ ನೋಡಿರ್ತೀರಾ, ಕಬಡ್ಡಿ ಕೋರ್ಟ್ ಕೂಡ ನೋಡಿರ್ತೀರಾ, ಆದ್ರೆ ನಾಗಣ್ಣನ್ ಕೋರ್ಟ್ ಯಾವಾಗಾದ್ರೂ ನೋಡಿದೀರಾ? ಇಲ್ಲಿ ನೋಡಿ, ನಮ್ಮನೆ ಈಗ ನಾಗಣ್ಣನ್ ಕೋರ್ಟ್. ನಮ್ಮ ಅಕ್ಕ ಮಾಡಿರೋ ಕೆಲ್ಸಕ್ಕೆ ಅವಳಿವಾಗ ನಮ್ಮ ಅಕ್ಕ ಅಲ್ಲ, ನಮ್ ಪಕ್ಕದ ಮನೆಯವಳು ಮಾಡಿರೋ ಕೆಲ್ಸಕ್ಕೆ ನಮ್ಮಪ್ಪ ಈ ತರ ಮಾಡಿದ್ದಾರೆ. ಅವಳನ್ನ ಸಪೋರ್ಟ್ ಮಾಡ್ಬೇಡಿ ಫ್ರೆಂಡ್ಸ್. ಅದಕ್ಕೆ ಇವಾಗ ನಾನು ಅವಳ ಜೊತೆ ಕೊಲಾಬ್ ಮಾಡೋದೇ ಬಿಟ್ಬಿಟ್ಟಿದ್ದೀನಿ. ನಮ್ಮ ಮನೇಲಿ ದೊಡ್ಡ ಕಿರಿಕ್ ಆಗೋಗಿತ್ತು, ಅದಕ್ಕೆ ನಮ್ಮಪ್ಪ ಅವ್ರನ್ನ ದೂರ ಇಟ್ಟಿದ್ದಾರೆ. ಇಲ್ಲಿ ನೋಡಿ, ಈ ಲೈನ್ ಇಲ್ವಾ? ಈ ಲೈನ್ ಇಂದ ಈ ಕಡೆ ನಾನು, ನಮ್ಮಮ್ಮ, ನನ್ನ ತಂಗಿ, ನಮ್ಮಪ್ಪ, ನಮ್ಮತ್ತೆ ಇಷ್ಟು ಜನ ಇರ್ತೀವಿ. ಲೈನ್ ಆ ಕಡೆ ಅವರಿಬ್ರು ಇರ್ತಾರೆ. ಈ ಲೈನ್ ನ ದಾಟಿ ಅವರು ಈ ಕಡೆ ಬರಬಾರ್ದು, ನಾವು ಆ ಕಡೆ ಹೋಗಂಗಿಲ್ಲ. ಇದು ನಾಗಣ್ಣನ್ ಕೋಟೆ ಕಣೋ. ಅಮ್ಮ, ಅಮ್ಮ ಹಿಂಗ್ ಎಷ್ಟಲಿ ಹೇಳಿದೀನಮ್ಮ, ನಾನ್ ವ್ಲಾಗ್ ಮಾಡ್ಬೇಕಾದ್ರೆ ಡಿಸ್ಟರ್ಬ್ ಮಾಡ್ಬೇಡ ಅಂತ. ಪಾಪಿ, ನೀನ್ ಮಾಡ್ತಿರೋದು ವ್ಲಾಗ್ ಅಲ್ಲ, ಈ ಮನೆ ಮರ್ಯಾದೆನ ಸೇಲ್ ಮಾಡ್ತಿದ್ಯಾ. ಸಂಸಾರದ ವಿಷಯ 4 ಗೋಡೆ ಮಧ್ಯೆ ಇರ್ಬೇಕು, 4 ಜನ ಮಾತಾಡೋ ಹೋಗಾಗ್ಬಾರ್ದು. ನಾಚಿಕೆ ಆಗಲ್ವೇನೆ ನಿನ್ಗೆ? ಮನೆ ವಿಷಯನೆಲ್ಲ ಊರಿಗೆಲ್ಲ ಸಾರ್ಕೊಂಡ್ ಬರ್ತಿದ್ಯಲ್ಲ. ಭಗವಂತ, ಎಂತ ಮಕ್ಕಳನ್ನ ಹೆತ್ಬಿಟ್ನಪ್ಪ ನಾನು. ಇವ್ರಿಗೆ ಯಾವಾಗ ಬುದ್ಧಿ ಬರುತ್ತೋ? ಗಣೇಶ ಗಣೇಶ. ಅಮ್ಮ, ನಮಗೂ ಗಣೇಶನ್ ತರನೇ ಹುಟ್ಟಿದಾಗಿಂದ ಬುದ್ಧಿ ಇದೆ. ಬಂದ್ಲು, ಇವಳೊಬ್ಳು ಕಡಿಮೆ ಇದ್ಲು. ನೀನೇ ತೆಗೆದು ಬಂದಿಯ ಮನೆ ಮರ್ಯಾದೆನಾ? ನಿನಗೂ ನಿಮ್ಮ ಅಪ್ಪನಿಗೂ ಜೋಡಿ ಸರಿಯಾಗಿದೆ. ಅವ್ರಿಗೆ ಬುದ್ಧಿ ಕಮ್ಮಿ, ನಿಮ್ಗೆ ಬುದ್ಧಿನೇ ಇಲ್ಲ. ಈಗ ನಾವೇನ್ ತಪ್ಪು ಮಾಡಿದ್ವಿ? ಅಪ್ಪನೇ ಹೇಳಿದ್ದಾರೆ ಆ ಪಕ್ಕದ ಮನೆಯವರು ತಪ್ಪು ಮಾಡಿದ್ದಾರೆ ಅಂತ. ಅದನ್ನೇ ತಾನೇ ನಾನು ಹೇಳಿದ್ದು. ಮಾಡೋದ್ ಮಾಡಿ ವಾಟ್ಸೋದ್ ನೋಡು. ಯಾಕೆ ಇಂಥ ಬುದ್ಧಿ ಕಲಿತಿದ್ಯಾ ನೀನು? ಈ ದೊಡ್ಡವರು ಇಷ್ಟೇ ಕಣೆ, ಬಿ ಆನೆಸ್ಟ್, ಬಿ ಟ್ರೂತ್ಫುಲ್ ಅಂತ ಹೇಳೋದು, ಕಂಡಕ್ಟರ್ ಹತ್ರ ಹಾಫ್ ಟಿಕೆಟ್ ಅಂತ ಸುಳ್ಳು ಹೇಳೋದು, ನಿಜ ಹೇಳಕ್ ಹೋದ್ರೆ ತಲೆ ಮೇಲೆ ಒಂದ್ ಹೊಡೆದಿ ತರ್ಲೆ ಅಂತ ಬೈಯೋದು. ಏಯ್, ನನ್ ಸೆರಗ್ನಷ್ಟು ಉದ್ದ ಇಲ್ಲ, ಎಷ್ಟೇ ಮಾತಾಡ್ತೀಯ ನೀನು. ನಿಂತ್ಕೊಳ್ಳಿ. ಅಕ್ಕ, ಎಸ್ಕೇಪ್. ಪದ್ದು ಕೈಲಿ ಸಿಕ್ಕಾಕೊಂಡ್ರೆ ಇವತ್ ನಾನು ನೀನು ಪಕೋಡಾನೆ. ಇವತ್ತಪ್ಪ ಬರ್ಲಿ, ಇರೋ ನಿಂಗೆ ಮಾಡಿಸ್ತೀನಿ. ಏಯ್, ಹೋಗ್ರೆ ಕಂಡಿದ್ದೀನಿ ನಿಮ್ಮಪ್ಪ ಮಾಡೋದನ್ನ. ಮಾಡ್ತಾರೆ. ಮಾಡಿ ಹಾಕಿದ್ರೆ ತಟ್ಟೆಲಿ ಚೆನ್ನಾಗಿ ಮಾಡ್ತಾರೆ ನಿಮ್ಮಪ್ಪ ಮಂಗಗಳನ್ನ ತಂದು. ಮೊದಲು ಇದನ್ನ ಎತ್ತಿಡ್ಬೇಕು. ಈ ಮೊಬೈಲ್ ತೋರ್ಸೋರ್ಗೆ ಏನ್ ತೋರಿಸ್ಬೇಕು, ಏನ್ ತೋರಿಸ್ಬಾರ್ದು ಅಂತ ಗೊತ್ತಿಲ್ಲ. ಇವಕ್ಕೆ ಏನ್ ನೋಡ್ಬೇಕು, ನೋಡ್ಬಾರ್ದು ಅಂತ ಗೊತ್ತಿಲ್ಲ. ವಯಸ್ಸಿಗೆ ಮೀರಿ ತಿಳ್ಕೊಂಡು ಮಂಗಗಳ ತರ ಆಡ್ತಾರೆ. ಮೊದಲು ಇದನ್ನ ಕೈ ಸಿಗ್ದಾಗೆ ಎತ್ತಿಡ್ಬೇಕು.